ಭಾವನೆ ಇದೆಯಲ್ಲ, ಈ ದೇಶದ ಬಗ್ಗೆ ಇರ್ತಕ್ಕಂಥ ಭಾವನೆ ಅದನ್ನು ಜಾಗೃತಗೊಳಿಸಬೇಕು. ಹೀಗೆಲ್ಲ ಅವರಿಗೆ ಭಾವನೆಗಳು ತುಂಬ ಬರ್ತಾ ಇತ್ತು. ಎಷ್ಟೋ ಸಾರಿ ಅವರು ನಿದ್ದೆ ಮಾಡಿದ್ದೇ ಕಡಿಮೆ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಅಷ್ಟು ಈ ದೇಶದ ಬಗ್ಗೆ ಚಿಂತನೆಯನ್ನು ಮಾಡಿದರು. ಮಾಡಿ ಕನ್ಯಾಕುಮಾರಿಗೆ ಹೋದ್ರು. ಕನ್ಯಾಕುಮಾರಿಯ ದೇವಿ ಮುಂದೆ ನಿಂತುಕೊಂಡು ಪ್ರಾರ್ಥನೆ ಮಾಡ್ಕೊಳ್ತಾರೆ. ಹೇ ಜಗನ್ಮಾತೆ, ನನಗೆ ಮುಕ್ತಿ ಬೇಡ, ನನಗೆ ಸ್ವರ್ಗ ಸುಖ ಬೇಡ, ನನಗೆ ಈ ದೇಶದ ಬಡ ಜನರನ್ನ ಮೇಲೆತ್ತುವಂತ ಯಾವುದಾದ್ರೂ ಒಂದು ದಾರಿಯನ್ನು ತೋರಿಸುವಂತ. ಈ ತುಳಿತ ನೀವಿಡೀ ಭಾರತದ ಇತಿಹಾಸವನ್ನ ನೋಡಿ, ಯಾವುದಾದ್ರೂ ಮಹಾತ್ಮನಿಗೆ ಈ ಭಾವನೆ ಇದೆಯಾ, ಅವರ ಜೀವನದಲ್ಲಿ ಇದೆಯಾ ಅಂತ ನೋಡಿ. ಬಹಳ ಜನರು ಮಹಾತ್ಮರೇ. ಯಾವ ದೃಷ್ಟಿಯಲ್ಲಿ ಮಹಾತ್ಮರು? ಅವರವರ ಮುಕ್ತಿಗಳನ್ನು ಅವರು ಕಂಡುಕೊಂಡ್ರು, ಒಂದು 4 ಜನರಿಗೆ ಭಜನೆ ಪ್ರವಚನೆ ಮಾಡಿದರು ಹೊರತು. ಆದರೆ ಒಳಗಡೆಗೆ ಈ ದೇಶದ ಜನರ ಬಗ್ಗೆ ಇಷ್ಟು ಕಾಳಜಿ ತೋರಿಸಿದಂತೆ ಏಕೈಕ ಮಹಾತ್ಮ ಯಾರಂದ್ರೆ ಅವರು ಸ್ವಾಮಿ